ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬದಲಾಗೋದು ಖಚಿತ ಆಗಿದೆ. ಅಂದರೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರ ಬದಲಾಗಿ ಯದುವೀರವರಿಗೆ ಟಿಕೆಟ್ ಕೊಡೋ ಯೋಚನೆಯನ್ನು ಬಿಜೆಪಿ ಮಾಡಿದೆ ಮತ್ತು ಆ ಯೋಚನೆಯಲ್ಲಿ ಬಿಜೆಪಿ ಬಹುದೂರ ಸಾಗಿದೆ. ಇದರ ಅರಿವು ಸ್ವತಃ ಪ್ರತಾಪ್ ಸಿಂಹ ಅವರಿಗೂ ಕೂಡ ಆದಂಗೆ ಕಾಣಿಸ್ತಾ ಇದೆ. ಪ್ರತಾಪ್ ಸಿಂಹ ಅವರೇ ವಿದಾಯದ ಭಾಷಣ ಮಾಡ್ತಾ ಇದ್ದಾರೆ, ಅಸಹನೆಯಿಂದ ಮಾತನಾಡ್ತಾ ಇದ್ದಾರೆ. 2 ಬಾರಿ ಅವಕಾಶ ಕೊಟ್ಟಿರುವಂಥ ಬಿಜೆಪಿ 3ನೇ ಬಾರಿ ನನಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ನೋವು ಅವರ ಮಾತಲ್ಲಿ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಬಿಜೆಪಿ ನಾಯಕರು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಈ ಮಧ್ಯೆ ಪ್ರತಾಪ್ ಸಿಂಹ ಇವತ್ತೂ ಕೂಡ ಮಾತನಾಡಿದರು, ನನಗೆ ನಂಬಿಕೆ ಇದೆ ನನಗೆ ಟಿಕೆಟ್ ಸಿಗತ್ತೆ ಅಂತ. ರಾಜ್ಯದ 28 ಸಂಸದರ ಪೈಕಿ ಹೆಚ್ಚು ಕೆಲಸ ನಾನೇ ಮಾಡಿದ್ದೀನಿ, ನಮ್ಮ ಕಾರ್ಯಕರ್ತರ ಪರವಾಗಿ ನಿಂತಿದ್ದೀನಿ, ಹಿಂದುತ್ವದ ಪರವಾಗಿ ನಿಂತಿದ್ದೀನಿ ಅಂತ ಪ್ರತಾಪ್ ಸಿಂಹ ಮಾತನಾಡಿದರು. ಇದರ ಜೊತೆಗೆ ಮಹಾರಾಜ ಯದುವೀರ್ ಒಡೆಯರ್ ಅವರ ಸ್ಪರ್ಧೆಯನ್ನ ಕೂಡ ನಾನು ಸ್ವಾಗತಿಸ್ತೀನಿ ಅಂತ ಹೇಳೋದರ ಜೊತೆಗೆ ಕೊಂಕು ಮಾತನಾಡಿದ್ದಾರೆ. ಎಸಿ ಕೊಠಡಿಯಿಂದ ಪ್ರಜೆಗಳ ಜೊತೆಗೆ ಬರ್ತೀನಿ ಅಂತಂದ್ರೆ ನನಗೆ ಖುಷಿ, ರಾಜಮನೆತನದ ಆಸ್ತಿ ಇನ್ನು ಮುಂದೆ ಜನಸಾಮಾನ್ಯರಿಗೆ ಸೇರತ್ತೆ ಅಂತ ಯದುವೀರ್ ಒಡೆಯರ್ ಅವರ ಕಾಲೆಳೆದಿದ್ದಾರೆ, ವ್ಯಂಗ್ಯವಾಡಿದ್ದಾರೆ, ಕೊಂಕು ಮಾತನಾಡಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆಗೆ ಪ್ರತಾಪ್ ಸಿಂಹ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಪ್ರತಾಪ್ ಸಿಂಹ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಚುನಾವಣೆ ಕೈ ಟಿಕೆಟ್ ತಪ್ಪಿದೆ ಅಂತ ಹೇಳಿ ಈಗ ಮಾತುಗಳಿಗೆ ಬಿಡ್ತಾರೆ. ಸಂಬಂಧ ಮಾತಾಡಲಿಕ್ಕೆ ಸಂಸದ ಪ್ರತಾಪ ಸಿಂಹ ಅವರು ನಾವು ಜೊತೆ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಅಂತಿಮವಾಗಿ ನಿಮ್ಗೆ ಟಿಕೆಟ್ ತಪ್ಪಿದೆ ಅಂತ ಮಾತು ಬರ್ತಿದೆ ಸರ್, ನಿಜಾನ ಸರ್ ಇದು? ನಾನು ಕೂಡ ಇದೇ ಥರ ಟಿ.ವಿ. ಸುದ್ದಿಯನ್ನೇ ಕೂಡ ಕೇಳಿದ್ದು. ಆದರೆ ನನಗೆ ಖಚಿತವಾಗಿ ವಿಶ್ವಾಸ ಇದೆ, 28 ಜನ ಸಂಸದರು ಕರ್ನಾಟಕದಲ್ಲಿದ್ದೀವಿ, ಯಾವ ಸಂಸದರಿಗೂ ಕಡಿಮೆ ಕೆಲಸ ಮಾಡಿಲ್ಲ. ನಾನು ಕಾರ್ಯಕರ್ತರ ಜೊತೆ ನಿಂತಿದ್ದೀನಿ, ಹಿಂದುತ್ವಕ್ಕೆ ನಿಂತಿದ್ದೀನಿ, ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದೀನಿ. ಸಿದ್ದರಾಮಯ್ಯನವ್ರಿಗೆ ಈ ಭಾಗದಲ್ಲಿ ಟಕ್ಕರ್ ಕೊಟ್ಟರು ನಾನು ಒಬ್ಬನೇ. ಇಷ್ಟೆಲ್ಲ ಮಾಡಿದ್ದೀನಿ, ಇನ್ನು ಯಾವ ಕಾರಣಕ್ಕೋಸ್ಕರ ನನಗೆ ಟಿಕೆಟ್ ತಪ್ಪಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ವಿಶ್ವಾಸ ಇದೆ, ನಮ್ಮ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸನ್ನು ಹೆಡೆಮುರಿ ಕಟ್ಟುವಂತಹ, ಕಾಂಗ್ರೆಸ್ಸಿಗೆ ಒಂದು ಏನೋ ಟಕ್ಕರ್ ಕೊಡುವಂಥ ಲೀಡ್ರು ನಾನು ಒಬ್ಬನೇ ಇರೋದು ಅಂತ ಅವ್ರಿಗೂ ಕೂಡ ಗೊತ್ತು. ನನ್ನನ್ನು ಯಾಕೆ ಅವ್ರು ತೊಂದರೆ ಕೊಡ್ತಾರೆ, ಕೊಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಅವ್ರ ಮೇಲೂ ಕೂಡ ವಿಶ್ವಾಸ ಇದೆ, ನನಗೆ ಅನ್ಯಾಯ ಮಾಡೋದಿಲ್ಲ ಅಂತ. ಮೋರೋವರು ಒಬ್ಬ ಸಂಸದನಾಗಿ ಏನೇನು ಕೆಲಸ ಮಾಡಬೇಕು ಅಷ್ಟು ಕೆಲಸವನ್ನು ನಾನು ಮಾಡಿದ್ದೀನಿ. ಇಷ್ಟು ಹೊರತಾಗಿಯೂ ಕೂಡ ಪಕ್ಷ ಏನಾದ್ರು ತೀರ್ಮಾನ ಮಾಡ್ತು ಅಂತಂದರೆ ನಾನು ಅದಕ್ಕೂ ಬದ್ಧನಾಗಿದ್ದೀನಿ. ನನ್ನ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ 10 ವರ್ಷ ಬ್ಯಾನರು ಬಂಟಿಂಗ್ ಕಟ್ಟಿದ್ದಾರೆ, ಬಾವುಟ ಕಟ್ಟಿದ್ದಾರೆ, ಪ್ರಚಾರ ಮಾಡಿದ್ದಾರೆ. ನಾನು ತಂದಿರುವಂತಹ ಏನು ಬುಕ್ಲೆಟ್ ಏನಿದೆ ನಮ್ಮ ಅದ್ರದ್ದು ರಿಪೋರ್ಟ್ ಕಾರ್ಡನ್ನು ಮನೆ ಮನೆಗೆ ಹಂಚಿದ್ದಾರೆ, ಕರಪತ್ರ ಹಂಚಿದ್ದಾರೆ, ನನಗೋಸ್ಕರ ಘೋಷಣೆಗೆ ಹೋಗಿದ್ದಾರೆ, ಭಾಷಣ ಮಾಡಿದ್ದಾರೆ. ಆ ಕಾರ್ಯಕರ್ತರು 10 ವರ್ಷ ನನಗೆ ದುಡಿದಿದ್ದಾರೆ. ಆ ಪಕ್ಷ ನನಗೆ 10 ವರ್ಷ ನನಗೋಸ್ಕರ ನಾನು ಸಹಾಯ ಮಾಡಿದೆ. ಈ ಪಕ್ಷ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಕಾರ್ಯಕರ್ತರ ಜೊತೆ ಬ್ಯಾನರ್ ಬಂಟಿಂಗ್ ಕಟ್ಟಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರ ಗೆಲುವಿಗೆ ನಾನು ಶ್ರಮಿಸ್ತೇನೆ. 10 ವರ್ಷ ಕೆಲಸ ಮಾಡಿದ್ರಿ ಸರ್, ಬಟ್ ಪಕ್ಷದಲ್ಲೇ ಇಲ್ಲದೆ ಇರುವಂತಹ ಯದುವೀರ್ ಅವ್ರಿಗೆ ಟಿಕೆಟ್ ಕೊಡ್ತಿದ್ದಾರೆ ಅನ್ನೋದು ಸರ್ ಕಾರ್ಯಕರ್ತರ ಆಕ್ರೋಶ, ಬೇಸರ. ನನಗೆ ಗೊತ್ತಿಲ್ಲ, ಆದರೆ ಯದುವೀರವರಿಗೆ ಕೊಡೋದೇ ನಿಜವಾಯಿತು ಅಂತಂದರೆ ನನಗೆ ಖಂಡಿತ ಖುಷಿ ಆಗುತ್ತೆ. ಯಾಕೆಂತಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕುಳಿತಿರುವಂಥ ರಾಜ ಪ್ರಜೆಗಳ ಜೊತೆ ಪ್ರಜೆಯಾಗಿ ಬದುಕ್ತೀನಿ ಅಂತ ಹೇಳಿ ರೋಡಿಗೆ ಬರ್ತೀವಿ, ಪ್ರಜೆಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತೀನಿ ಅಂತಂದಾಗ ನಾವು ಖುಷಿ ಪಡಬೇಕು. ಯಾಕಂದರೆ 1947ರಲ್ಲಿ ಪ್ರಜಾತಂತ್ರ ಬಂದಿದೆ, ಇಲ್ಲಿ ರಾಜ ಪ್ರಜಾ ವ್ಯತ್ಯಾಸ ಇಲ್ಲ, ಪ್ರಜೆಗಳು ಮುಖ್ಯ, ಇಲ್ಲಿ ಪ್ರಜೆಗಳ ಜೊತೆ ಇರ್ತೀನಿ ಅಂತ ಬಂದಿದ್ದಾರೆ. ಯದುವೀರವ್ರು ಬರೋದ್ರಿಂದ ನಮಗೆ ಸಾಕಷ್ಟು ಲಾಭ ಇದೆ. ಯಾಕಂದರೆ ಅರಮನೆಯವರು ಸರ್ಕಾರದ ವಿರುದ್ಧ ಕೇಸ್ ಹಾಕೊಂಡು ಒಂದು 2000 ಎಕರೆ ಕೇಸ್ ಹಾಕ್ಕೊಂಡಿದ್ದಾರೆ. ಇವರು ಪ್ರಜೆಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬಂದಾದ್ಮೇಲೆ ಅವರು ದತ್ತುಪುತ್ರನಾಗಿ ಆಸ್ತಿಯೂ ಬೇಕು, ಈ ಕಡೆ ಪ್ರಜೆಗಳಿಗೆ ಸೇರಬೇಕಾದಂಥ ಆಸ್ತಿಯು ತಮ್ಮದು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಪ್ರಜೆಗಳ ಪರವಾಗಿ ಅವ್ರು ಇರಬೇಕಾಗುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ದೇವಿಕೆರೆಗೆ ತಕರಾರು ಎತ್ತಿದ್ದಾರೆ, ದೇವಿಕೆರೆನೂ ಕೂಡ ದೇವರಿಗೆ ಸಲ್ಲುತ್ತೆ. ಹಾಗೆ ಎಕ್ಸಿಬಿಷನ್ ಗ್ರೌಂಡು ನಮ್ಮದೇ ಅಂತ ತಕರಾರು ಎತ್ಕೊಂಡು ಅದನ್ನು ಕೋರ್ಟ್ ಕೇಸ್ ಹಾಕೊಂಡಿದ್ದಾರೆ. ಅಲ್ಲೂ ಕೂಡ ನಾವು ಪ್ರಸಾದ್ ಯೋಜನೆಯಲ್ಲಿ 80 ಕೋಟಿ ತಂದಿನಿ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ವಿಜಯಶ್ರೀಪುರದ ಜನ ಅಲ್ಲೂ ಕೂಡ ಏನು ಮಹಾರಾಜರ ಕುಟುಂಬದ ಅವರ ತಕರಾರಿಂದಾಗಿ ಏನೇ ಕಟ್ಕೊಂಡು ಅದು ಏನು ಅವರು ಒಂಥರ ಏನಾಗುತ್ತೆ ಅನ್ನೋ ಒಂದು ಅತಂತ್ರ ಸ್ಥಿತಿಯಲ್ಲಿರುವಂಥವರಿಗೆ ಆ ಇಡೀ ಲೇಔಟ್ ಅವ್ರಿಗೆ ಸಿಗುತ್ತೆ. ಹಾಗೆ ಸಿದ್ಧಾರ್ಥ ಲೇಔಟ್ ಅವರಿಗೆ ಸಮಸ್ಯೆ ಪರಿಹಾರ ಆಗುತ್ತೆ. ಸರ್ವೆ ನಂಬರ್ 4ನಲ್ಲಿರುವಂಥ 1300 ಎಕರೆನಲ್ಲಿ ಯಾರ್ಯಾರು ಜಮೀನು ವ್ಯವಸಾಯ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ ಅವರ ಆತಂಕನೂ ದೂರ ಆಗುತ್ತೆ, ಅವರಿಗೆ ಜಮೀನು ಸಿಕ್ಕುತ್ತೆ. ಹಾಗೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ನಮ್ಮ ಸರ್ಕಾರಕ್ಕೆ ಸಿಗುತ್ತೆ. ಹಾಗೆ ಲಲಿತ್ ಮಹಲ್ ಪ್ಯಾಲೇಸನ್ನು ಕೂಡ ಅದು ತಕರಾರಿದೆ, ಅದು ಸರ್ಕಾರಕ್ಕೆ ಸಿಗುತ್ತೆ. ಹಾಗೆ ನಮಗೆ ಇದು ಹೆಲಿಪ್ಯಾಡ್ ಇದೆ, ಅದು ಸರ್ಕಾರಕ್ಕೆ ಸಿಗುತ್ತೆ. ಇಷ್ಟೆಲ್ಲ ಲಾಭಗಳಿದೆ. ಅದು ಪ್ರತಾಪ್ ಸಿಂಹನಿಂದ ಅಂತ ಅಷ್ಟೊಂದು ಲಾಭ ಸಿಗಲ್ಲ. ಇದು ಈಗ ಅವರು ಮಹಾರಾಣಿಯರ ದತ್ತುಪುತ್ರನಾಗಿ ಅಥವಾ ಮಹಾರಾಜನಾಗಿ
ಹಾಗೂ ಜನತಾ ಪ್ರತಿನಿಧಿಯಾಗಿ ಎರಡನ್ನೂ ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಎರಡು ಒಂದು ಮಾಡಬೇಕಾಗುತ್ತೆ. ಜನತಾ ಪ್ರತಿನಿಧಿಯಾಗಿ ಬಂದಾದಮೇಲೆ ಇದು ಜನರ ಸ್ವತ್ತು ಅಂತೇಳಿ ಹೇಳಿ ಜನರಿಗೆ ಕೊಡಬೇಕಾಗುತ್ತೆ. ಹಾಗಾಗಿ ಅದು ನಮಗೆ ನಮ್ಮ ಮೈಸೂರಿಗೆ ಲಾಭನೇ. ಜೊತೆಗೆ ಅರಮನೆಯ ಸುಪ್ಪತ್ತಿಗೆಯಲ್ಲಿರುವಂಥ ಒಬ್ಬ ವ್ಯಕ್ತಿ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪ್ಲಕಾರ್ಡನ್ನು ಹಿಡ್ಕೊಂಡು ಗಾಂಧಿ ಸ್ಟ್ಯಾಚ್ಯೂ ಹತ್ರ ಕೂತ್ಕೊಂಡು ರೈತ ವಿರೋಧಿ ಜನ ವಿರೋಧಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಅಂತ ಕೂಗ್ಲಿಕ್ಕೆ ನಮ್ಮ ಜೊತೆ ಕೂತ್ಕೊಳ್ಳೋಕೆ ಬರ್ತಾರೆ ಅಂತಂದರೆ ಅದೊಂಥರ ಎಷ್ಟು ಒಂದೊಂಥರ ಉದಾರತೆ ಅವರಲ್ಲಿ, ಜನರ ಬಗ್ಗೆ ಪ್ರೀತಿ ಅನ್ನೋದು ಬಂದಿದೆ. ನಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಅಂತೇಳಿ ಹೇಳಿ ಬರ್ತಾ ಇದ್ದಾರೆ ಅಂತಂದರೆ ಖುಷಿ ಪಡಬೇಕು ನಾವು ಇದನ್ನೆಲ್ಲ. ಹಾಗೆ ರಾಜೇಂದ್ರ ಶ್ರೀಗಳು ಈ ಭಾಗದಲ್ಲಿ ಅನ್ನದಾಸೋಹ ಮಾಡಿದಂಥವ್ರು, ಅಕ್ಷರ ದಾಸೋಹ ಮಾಡಿದಂಥವ್ರು, ಅಂತಹ ರಾಜೇಂದ್ರ ಶ್ರೀಗಳಿಗೆ ಅವ್ರಿಗೊಂದು ಪುತ್ಥಳಿ ಮಾಡಲಿಕ್ಕೆ ಅರಮನೆಯವರು ತಕರಾರು ಎತ್ತಿದ್ದಾರೆ. ಅದನ್ನು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಸ್ಟೇ ತೊಗೊಂಬಂದಿದ್ದಾರೆ. ಈಗ ಆ ಸ್ಟೇನು ವ್ಯಾಕೇಟ್ ಮಾಡಿ ನಮ್ಮ ರಾಜೇಂದ್ರ ಶ್ರೀಗಳಿಗೆ ಸರಿಯಾದ ನ್ಯಾಯವನ್ನು ಗೌರವವನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಮಹಾರಾಜರು ಖಂಡಿತ ಅನುಕೂಲವನ್ನು ಮಾಡಿಕೊಡ್ತಾರೆ. ಇದೆಲ್ಲವೂ ಕೂಡ ನಮಗೆ ಲಾಭ ಆಗುತ್ತೆ. ಹಾಗೆ ನಾವು ಇಲ್ಲಿ ಅವರಿಗೆ ಜನರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಬರ್ತಾ ಇರೋರು. ಯಾಕೆಂದರೆ ನಮ್ಮ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ಅಂತಂದರೆ ನಾವು ಏಟ್ರಿಯಂ ಹೋಟೆಲ್ ಹತ್ರ ಹೋಗಿ ಬುಕ್ಕೆ ಹಿಡ್ಕೊಂಡು ಬಿಸಿಲಲ್ಲಿ ಮಾಡ್ಕೊಂಡು ಕಾಯ್ತಾ ಇರ್ತೀವಿ. ನಮ್ಮ ಮಹಾರಾಜರು ನಮ್ಮ ಜೊತೆ ಬಂದು ಕಾಯ್ತಾರೆ ಅಂದರೆ ನಮಗೆ ಎಷ್ಟು ಖುಷಿ ಅಲ್ವಾ. ಹಾಗೆ ಏರ್ಪೋರ್ಟಲ್ಲಿ ಹೋದಾಗ ಅಲ್ಲಿ ನಮ್ಮ ಸಚಿವರುಗಳು ಬರ್ತಾರೆ ಅಂದರೆ ಅಲ್ಲೂ ಬುಕ್ಕೆ ಹಿಡ್ಕೊಂಡು ಕಾಯ್ತಾ ಇರ್ತೀವಿ, ಬಂದಾಗ ಕಾಲಿ ನಮಸ್ಕಾರ ಮಾಡ್ತೀವಿ. ಮಹಾರಾಜರೇ ಇಷ್ಟು ಪ್ರಜೆ ಥರ ಅವರು ವರ್ತಿಸ್ತಾರೆ ಅಂತಂದರೆ ಖುಷಿ ಆಗುತ್ತೆ. ಹಾಗೆ ಮೈಸೂರು ಜನರ ಪರವಾಗಿ ಇಲ್ಲಿ ರಸ್ತೆ ಬೇಕು, ಚರಂಡಿ ಬೇಕು, ಅಮೃತ ಯೋಜನೆಯಲ್ಲಿ ನೀರು ಬೇಕು, ಅಥವಾ ನಮಗೆ ಟ್ರೈನ್ ಬೇಕು, ಈ ಥರ ಹೇಳ್ಬಿಟ್ಟು ಸಚಿವರ ಹತ್ರ ಹೋಗಿ ಚೀಟಿ ಕೊಟ್ಟು ಅವ್ರ PA ಹತ್ರ 2 ನಿಮಿಷ ಅಪಾಯಿಂಟ್ಮೆಂಟ್ ಕೊಡಿಸು ಅಂತೇಳಿ ಅವ್ರ ಹತ್ರ ಸಚಿವರ ಹತ್ರ ಹೋಗಿ ಸಾರ್ ನಮ್ಮ ಜನರ ಪರವಾಗಿ ಕೇಳ್ತಾ ಇದ್ದೀನಿ ಇದನ್ನು ಕೊಡಿ ಅಂತೇಳಿ ಹೇಳಿ ಕೇಳೋದಕ್ಕೆ ಅವರು ಇಷ್ಟು ಮನಸ್ಸು ಸಿದ್ಧರಾಗಿದ್ದಾರೆ ಅಂತಂದರೆ ಈ ನಮ್ಮ ಮೈಸೂರಿನ ಯೋಗ ಇದು. ಹಾಗೆ ನಮ್ಮ ಕಾರ್ಯಕರ್ತರು ನಮ್ಮ ಕೊಡಗಿನಲ್ಲಿ ನಮ್ಮ ಹಸು ಎತ್ಕೊಂಡೋದ್ರು, ನಮ್ಮ ಎತ್ಕೊಂಡೋಗ್ಬಿಟ್ರು ಗೋಮಾಂಸ ಭಕ್ಷಕರು ಅಂತ ಹೇಳಿದಾಗ ನನಗೆ ಫೋನ್ ಹೊಡಿತಾರೆ. ಈಗ ಮಹಾರಾಜರಿಗೆ ಕಾಲ್ ಮಾಡಿ ಮಹಾರಾಜರೇ ಪೊಲೀಸ್ ಸ್ಟೇಷನ್ಗೆ ನುಗ್ಗಿಬಿಟ್ಟು ನಮ್ಮ ಕಾರ್ಯಕರ್ತರನ್ನ ಬಿಡಿಸೋವಂಥದ್ದು. ಇಲ್ಲೇನಾದ್ರು ಕ್ಯಾತ್ಮಾರ್ನಲ್ಲಿ ಗಲಾಟೆ ಆದ್ಕೊಳ್ಳೆ ಮಹಾರಾಜರೇ ಅಲ್ಲಿ ಹೋಗಿ ಕೂತ್ಕೊಳ್ಳೋವಂಥದ್ದು. ಎಷ್ಟು ನಮಗೆ ಎಂಥ ಒಂದು ಬದಲಾವಣೆಯನ್ನು ನಾವು ನೋಡ್ತೀವಿ. ಪ್ರಜಾತಂತ್ರ, ನಿಜವಾದ ಪ್ರಜಾತಂತ್ರ ನೋಡ್ತೀವಿ. ದ ಬ್ಯೂಟಿ ಆಫ್ ಡೆಮಾಕ್ರಸಿನ ನೋಡ್ತೀವಿ. ರಿಂಗ್ ರೋಡಲ್ಲಿ ಕಸ ಬಿದ್ದಿತ್ತು, ಡೆಬ್ರಿ ಬಿದ್ದಿತ್ತು ಅಂತಂದರೆ ಅಲ್ಲಿ ಮಹಾರಾಜರಿಗೆ ಕಾಲ್ ಮಾಡಿ ಡೆಬ್ರಿಸ್ ಕ್ಲೀನ್ ಮಾಡಿಸಿ ಅಂತ ಹೇಳ್ತಾರೆ ಜನ. ಅವ್ರು ಬಂದು ಓಡಾಡಿ ಬಂದು ಕ್ಲೀನ್ ಮಾಡಿಸ್ತಾರೆ. ರಾಜನೇ ಪ್ರಜೆಯಾಗಿ ಪ್ರಜೆಗಳ ನೋವುಗಳಿಗೆ ಸ್ಪಂದಿಸುವಂತ ಒಂದು ವಾತಾವರಣ ಸೃಷ್ಟಿ ಆಗ್ತಿದೆ ಅಂತಂದ್ರೆ ಮೈಸೂರಿಗೆ ಅದೃಷ್ಟ ಕಾದಿದೆ ಅಂತ ಅರ್ಥ. ಸರ್, ಈವರೆಗೆ ಜನಗಳು ಹೇಳ್ತಿರೋದು ಅದೇ ಸರ್. ಏನಂತಂದ್ರೆ ಜನಗಳ ಮಧ್ಯೆ ಇರುವಂತಹ ಪ್ರತಾಪ್ ಸಿಂಹ ಅವರು ಬಟ್ ಕೊಠಡಿ ಒಳಗಡೆ ಇರುವಂತಹ ಯದುವೀರವರು ಈ ಕೆಲಸ ಎಲ್ಲ ಮಾಡ್ತಾರ ಅನ್ನೋದೇ ಸರ್ ಜನಗಳ ಪ್ರಶ್ನೆ ಆಗಿರೋದು. ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಿರೋದು ಅದನ್ನೇ ಕೇಳ್ತಾರೆ. ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಟಿಕೆಟ್ ತಪ್ಪಿದೆ, ಯಾರು ತಪ್ಪಿಸಿದ್ದಾರೆ ಅದನ್ನ ಹೇಳಿ ಅಂತ ಹೇಳಿ. ಇಲ್ಲ ಆ ಥರ ಏನಿಲ್ಲ. ಅವರು ಈ ಥರ ಜನರ ಜೊತೆ ಇರ್ತಾರೆ, ಜನರು ಕೆಲಸ ಮಾಡ್ತಾರೆ ಅಂತ ನಮ್ಮ ರಾಜ್ಯ ನಾಯಕರಿಗೆ ನನಗಿಂತಲೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅವ್ರಿಗೆ ಕನ್ವಿನ್ಸ್ ಆಗಿರೋದ್ರಿಂದಲೇ ಅವ್ರನ್ನ ಇಲ್ಲಿ ಕರೆತರ್ತಾರೆ. ಸರ್, ಬಟ್ ಇದಿಷ್ಟು ಪ್ರತಾಪ್ ಸಿಂಹ ಅವರ ಮಾತುಗಳು. ಪ್ರತಾಪ್ ಸಿಂಹ ಅವರು ಆಕ್ರೋಶ ಭರಿತರಾಗಿ ಮಾತನಾಡಿದ್ರು. ನಾನು ಜನಗಳ ಮಧ್ಯೆ ಇದ್ದು ಕೆಲಸವನ್ನ ಮಾಡಿದ್ದೀನಿ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಅದೇ ರೀತಿ ಜನಗಳ ಮಧ್ಯೆ ಇದ್ದು ಕೆಲಸ ಮಾಡ್ಲಿ ಅಂತ ಹೇಳಿ ಪರೋಕ್ಷವಾಗಿ ವ್ಯಂಗ್ಯವಾಗಿ ಟಾಂಗ್ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.